ಟಿ ಎಸ್ ಜುಪಿಟರ್ 2024 ಮಾಡಲೆ. ಅದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಸರ್, ನಾವು ಮೇ ತಿಂಗಳಿನಲ್ಲಿ ತಗೊಂಡಿದ್ದು ಗಾಡಿ, ಇನ್ವಾಯ್ಸ್ ಎಲ್ಲ ಇದೆ. ಅವರು ಆರ್ ಟಿ ಅವರು 23 ಮ್ಯಾನುಫ್ಯಾಕ್ಚರ್ ಡೇಟ್ 23 ಮಾಡಿದ್ದಾರೆ. ನಾನು ಅವ್ರ ಹತ್ರ ಹೋಗಿ ಎಷ್ಟೋ ಬೇಲಾರ್ದೆ, ಅವ್ರು ಆಗಲ್ಲ ಅಂತ ಹೇಳ್ಬಿಟ್ರು. ಅದು ಒಂದೇ ಮಿಸ್ಟೇಕ್, ಗಾಡಿ ಓಡಿರೋದು ಅಷ್ಟೇ, ಮತ್ತೆ 3,000ನೇ, ಅದಕ್ಕೆ ಮೇಲೆ ಓಡಿಲ್ಲ. ರಿಜಿಸ್ಟ್ರೇಷನ್ ಶೋರೂಮ್ ಕಡೆಯಿಂದ ಮಾಡಿಸಿದ್ರಾ, ನೀವು ಮಾಡಿಸಿದ್ರಾ? ಶೋರೂಮೇ ಸರ್, ಶೋರೂಮ್ ಕಡೆಯಿಂದ ಅವ್ರಿಗೂ ಎಲ್ಲ ಫೈಟ್ ಮಾಡಿ ಏನೇನೋ ಮಾಡಿದೆ. ಅದು ಏನ್ ಮಾಡಿದ್ರು ಆಗಿಲ್ಲ. ಸರಿ ಬಿಟ್ಬಿಟ್ಟೆ, ಹೋಗ್ಲಿ ಬಿಡಿ ಅಂತ. ಅದು ಒಂದೇ ಒಂದು ಮಾಡ್ಲು ಹೋಯ್ತು ಅಂದ್ರೆ ಅದು ಮತ್ತೆ ಅದೇ ಮಾಡ್ಲೆ ಫಿಕ್ಸ್ ಆಗ್ಬಿಡುತ್ತೆ ಅದು. ಸರಿ ಏನ್ ಮಾಡೋದು ಸರ್, ಎಷ್ಟೋ ಟ್ರೈ ಮಾಡಿದೆ, ಆಗಿಲ್ಲ. ಸರಿ ಅದೇ ಅದು ಫಸ್ಟ್ ಹೇಳ್ಬಿಡ್ಬೇಕಿಲ್ಲ ಸರ್, ಅದಕ್ಕೆ ಹೇಳ್ಬಿಟ್ಟೆ ಸರ್. ಓಕೆ, ಈಗ ಓನರ್ ಸಿಂಗಲ್ಲಾ? ಸಿಂಗಲ್ ಸರ್, ಸಿಂಗಲ್. ಎಷ್ಟು ಹೊಡಿ ಸರ್ ಗಾಡಿ? ಅದೇ ಸರ್ 2,926. ಬರೀ 2,900 ಅಂದ್ರೆ 3,000. 3,000 ಅಂತ ಮಾಡ್ಕೊಳ್ಳಿ ಸರ್. ಅಷ್ಟೇ. ಜೆನ್ಯೂನ್. ಒಂದು 2 ಸರ್ವಿಸ್ ಆಗಿದಾವ? ಏನ್ ಸರ್? 2 3 ಆಗಿದೆ ಸರ್. ಎಲ್ಲ ಶೋರೂಮ್ ಅಲ್ಲ? ಅಲ್ಲ, ಶೋರೂಮ್ದೇ ಇದೆ ಡೀಟೇಲ್. ಓಕೆ, ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿತ್ತಲ್ಲ ಸರ್? ಚೆನ್ನಾಗಿದೆ ಸರ್. ಏನು 3,000 ಸರ್ ಅಷ್ಟೇ ಓಡಿರೋದು. ಓಕೆ, ಹೇಳಿ. ಕಂಡೀಷನ್ ಎಲ್ಲ ಚೆನ್ನಾಗಿದ್ರೆ ಏನೇನು ಗಾಡಿ ಬಾಡಿ ಲೈನ್ ಎಲ್ಲ ಏನಾದ್ರು ಡೆಂಟ್? ಅಲ್ಲ ಸರ್, ಏನಿಲ್ಲ ಸರ್, ಅನ್ಟಚ್ ಸರ್. ಅದು ಏನು ಓಡಿಲ್ಲ ಸರ್, ಬೇರೆ ಲೇಡಿ ಬೇರೆ ಆಫೀಸ್ಗೆ ಹೋಗಿ ಬರೋದು ಅಷ್ಟೇ. ಓಕೆ ಓಕೆ. ಪೆಟ್ರೋಲ್ ಅಲ್ಲ? ಎಷ್ಟು ಬರುತ್ತೆ ಸರ್ ಮೈಲೇಜ್? ಮೈಲೇಜ್ ಬರುತ್ತೆ ಸರ್ ನಮಗೆ ಒಂದು 50ಇಂದ 60 ಒಳಗಡೆ ಸರ್. ಸಿಟಿಯಲ್ಲಿನ? ಸಿಟಿನಲ್ಲೇ. ಓಕೆ, ಈ ಗಾಡಿ ಇರೋದಿಲ್ಲ ಸರ್? ಸರ್ ಇಲ್ಲಿ ಕಲ್ಯಾಣ ನಗರ್ ಸರ್, ಬಾಣಸವಾಡಿ, ಬ್ಯಾಂಗ್ಳೂರು. ಓಕೆ, ಬೆಂಗಳೂರು ಕಲ್ಯಾಣ ನಗರ, ಬಾಣಸವಾಡಿ. ಹೌದು ಸರ್, ಹೌದು ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಏನಿಲ್ಲ ಸರ್, ನೆಟ್ ಕ್ಯಾಶ್ ಕೊಟ್ಟು ತಗೊಂಡಿದ್ದೆ. ಓಕೆ, ಏನು ರೇಟ್ ಬಿದ್ದಿದೆ ಸರ್ ಅವಾಗ? 110 ಬಿತ್ತು ಸರ್. ಟೋಟಲ್ ಆಗಿ? ಅಲ್ಲೇ ಇನ್ವಾಯ್ಸ್ ಎಲ್ಲ ಇದೆ ಸರ್. ಓಕೆ, ಟೋಟಲ್ ಆಗಿ ನಿಮಗೆ ಆನ್ ರೋಡ್ 110 ಬಿದ್ದಿತ್ತು? ಹೌದು ಸರ್, 500 ರೂಪಾಯಿ ಕಮ್ಮಿ. ಓಕೆ, ಇವಾಗ ಏನು ಹೇಳ್ತಾರೆ ಗಾಡಿ ರೇಟು? 90 ಹೇಳ್ತಾ ಇದೆ ಸರ್, ನೆಗೋಷಿಯಬಲ್. ಅಂದರೆ ಒಂದು 20,000 ಬಿಡ್ತಾ ಇದ್ದೀರಾ? ಹೌದು ಸರ್. ಅದರಲ್ಲೂ ಇನ್ನೂ ಕಡಿಮೆ ಆಗುತ್ತೆ. ನೋಡೋಣ ಸರ್, ಬರಲಿ. ನಿಮ್ಮ ಕಡೆಯಿಂದ ಬಂದರೆ ನಾವು ಇಲ್ಲ ಅಂತ ಹೇಳೋಕ್ಕಾಗತ್ತೆ ಸರ್, ಏನೋ ಮಾಡಿ ಕೊಡ್ತೀವಿ ಸರ್. ಓಕೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಲ್ಲ? ಅಲ್ಲ, 5 ವರ್ಷಕ್ಕಿದೆ ಸರ್. ಅಲ್ಲ 5 ವರ್ಷ ಅಂದರೆ ಅದು 3 ವರ್ಷ, ಇದು 4 ವರ್ಷ ಇರುತ್ತೆ ಥರ್ಡ್ ಪಾರ್ಟಿ. ಹೌದು ಸರ್. ಫಸ್ಟ್ ಪಾರ್ಟಿ 1 ವರ್ಷ ಇರುತ್ತೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ನಂಬರ್ ಆದಮೇಲೆ ಕಟ್ಬೇಕು ಸರ್ ಎಕ್ಸ್ಟ್ರಾ ಅಮೌಂಟ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಫಸ್ಟ್ ನಂಬರೇ ಸರ್. ಸರಿ ಸರ್, ಆಯ್ತು. 2 ಹಾಕಿರಿ ಸರ್. ಹಾಕಿ ಸರ್, ಆಯ್ತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.